ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸೋರಾ ಆಯಿಂಟ್ಮೆಂಟ್ ಬಗ್ಗೆ. ಸೋರಾ ಆಯಿಂಟ್ಮೆಂಟ್ ಅಂದರೆ ಏನು, ಯಾವ ಸಮಸ್ಯೆ ಇದ್ದರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಘಟಕ ದ್ರವ್ಯ ಏನು, ಯಾವ ರೀತಿ ಇದನ್ನು ಉಪಯೋಗ ಮಾಡಬೇಕು, ಎಷ್ಟು ದಿನ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದನ್ನು ಬಳಸ್ಲಿಕ್ಕೆ ಹೋಗಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನು ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸೋರಾ ಆಯಿಂಟ್ಮೆಂಟ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪ್ರಿಯೇಟರಿ ಮೆಡಿಸಿನ್. ಇದನ್ನು ಎಲ್ಲಿ ಉಪಯೋಗ ಮಾಡ್ತಾರೆ ಅಂದ್ರೆ, ನಿಮ್ಗೆ ತ್ವಚಾದಾಗ ಎಕ್ಸಿಮಾ ಇಸುಬ್ ಅಂತ ಸಮಸ್ಯೆ ಆಗೈತೆ ಅಂದ್ರೆ, ಇಲ್ಲ ಸೋರಿಯಾಸಿಸ್ ಸಮಸ್ಯೆ ಆಗೈತೆ ಅಂದ್ರೆ, ಇಲ್ಲ ನಿಮ್ಮ ತ್ವಚದಾಗ ರಿಂಗ್ ವಾಮ್, ಅದಕ್ಕೆ ಫಂಗಲ್ ಇನ್ಫೆಕ್ಷನ್ ಅಂತ ಕರೀತಾರೆ. ನಮ್ಮ ಕನ್ನಡದಾಗ ಇಲ್ಲೇ ಗಜಕರ್ಣ ಅಂತ ಹೇಳ್ತೇವೆ ನಾವು. ಗಜಕರ್ಣ ಆಗೈತೆ ಅಂದ್ರೆ, ಇಲ್ಲ ಡರ್ಮಾಟೈಟಿಸ್ ಅಲರ್ಜಿ ಸಂಬಂಧ ಯಾವುದೇ ಅದು ಅಲರ್ಜಿ ಆಗೈತೆ ಅಂದ್ರೆ, ಅಲರ್ಜಿ ಸಂಬಂಧ ನಿಮ್ಮ ತ್ವಚಾದ ಮೇಲೆ ತೊಂದರೆ ಆಗೈತೆ ಅಂದ್ರೆ ಅದನ್ನ ಗುಣ ಮಾಡಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರೆ. ಘಟಕ ದ್ರವ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ, ಇದ್ರೊಳಗಡೆ ಸತ್ ಲೋಬಾನ 12% ವೇಟ್ನಾಗ ಇರ್ತದೆ ರೀ, ಟೋಟಲ್ ವೇಟದ್ದು. ವೆಚ್ಚ ಆಮ್ಲ 6%, ಚಲ್ಮುಗಾರ ಆಯಿಲ್ 3%, ಬೃಹತ್ ಮರಿಚಾದಿ ಆಯಿಲ್ 3%, ಬಾವುಚಿ ಆಯಿಲ್ 3%, ಎರೆಂಡಾ ಆಯಿಲ್ 3%, ನೀಮ್ ಆಯಿಲ್ 2%, ಕರಂಜಾ ಆಯಿಲ್ 2%, ಚಂದ್ ಮಾರುತಮ್ ರಸ್ 1%, ಮತ್ತು ಉಳಿದಿದ್ದೆಲ್ಲ ಆಯಿಂಟ್ಮೆಂಟ್ ಬೇಸ್ ಹಾಕಿ ತಯಾರು ಮಾಡ್ತಾರೆ. ಈಗ ಯಾವ ರೀತಿ ಇದನ್ನು ನೀವು ಉಪಯೋಗ ಮಾಡಬೇಕು? ಸೊ ನೋಡ್ರಿ, ಒಂದನೇದ್ದು ನಿಮ್ಗೆ ಯಾವ ಭಾಗನಾಗ ಇದನ್ನು ಹಚ್ಕೋಬೇಕನ್ನೋ ಅಂತೀರ ಆ ಭಾಗ ಸ್ವಚ್ಛ ಇರಬೇಕು ಮತ್ತು ಒಣಗಿರಬೇಕು, ಡ್ರೈ ಇರಬೇಕು. ಸೊ ಸ್ವಲ್ಪ ಪ್ರಮಾಣದಾಗ ಇದನ್ನು ಆಯಿಂಟ್ಮೆಂಟ್ ಏನಿದೆ ನಿಮ್ಮ ಕೈ ಬಳಗಳಲ್ಲಿ ತೊಗೊಂಡಾದ್ಮೇಲೆ ಯಾವ ಭಾಗಕ್ಕೆ ಹಚ್ಕೋಬೇಕಂತೀರ ಅಲ್ಲಿ ಸ್ವಲ್ಪ ಸೌರ್ಕೊಳ್ಳಾದ್ಮೇಲೆ ಚಂದಾಗ ಅಲ್ಲೇ ರಬ್ ಮಾಡ್ಬೇಕ್ರಿ ಆ ಭಾಗ. ಯಾಕಂದ್ರೆ ಅದು ಆಯಿಂಟ್ಮೆಂಟ್ ಏನಿದೆ ತ್ವಚಾ ಒಳಗೆ ಅಬ್ಸರ್ವ್ ಆಗಬೇಕು. ಆ ರೀತಿ ಮಾಡಾದ್ಮೇಲೆ ಕೈಗಳನ್ನು ತೊಳ್ಕೊಂಬಿಡ್ರಿ. ಈ ಆಯಿಂಟ್ಮೆಂಟ್ ನೋಡ್ರಿ, ಪುರುಷರು ಮಹಿಳೆಯರು ಇಬ್ಬರು ಉಪಯೋಗಿಸ್ಬೋದು. ಇದನ್ನು ನೀವು ದಿನಕ್ಕೆ 2-3 ಹೊತ್ತು ಉಪಯೋಗ ಮಾಡ್ಬೋದು. ಈಗ ಎಷ್ಟು ದಿನ ಇದನ್ನು ಟೋಟಲ್ ಉಪಯೋಗ ಮಾಡ್ಬೇಕಂತ ನೋಡ್ರಿ, ಅದು ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಏನು ಸಮಸ್ಯೆ ಆಗಿದೆ, ಎಷ್ಟು ಹಳೆ ಸಮಸ್ಯೆ, ನೀವು ಮೊದಲು ಏನೇನು ಟ್ರೀಟ್ಮೆಂಟ್ ತೊಗೊಂಡ್ರಿ ಎಲ್ಲ ಡಾಕ್ಟರ್ ಪರಿಶೀಲನೆ ಮಾಡಾದ್ಮೇಲೆ ನಿಮ್ಗೆ ಇದ್ರ ಜೊತೆ ಬೇರೆ ಸಪೋರ್ಟಿವ್ ಮೆಡಿಕೇಶನ್ಸ್ ಏನು ಕೂಡ ಅಂತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನು ಉಪಯೋಗ ಮಾಡೋಕ್ಕೆ ಹೇಳೋ ಅಂತಾರೆ ಅಷ್ಟು ದಿನ ಉಪಯೋಗ ಮಾಡಿ. ಇದರಲ್ಲಿ ಏನು ಸೈಡ್ ಎಫೆಕ್ಟ್ ಆಗುತ್ತೆ ನೋಡ್ರಿ, ಕೆಲವೊಂದಿಷ್ಟು ಜನರಲ್ಲಿ ಕಂಡು ಬಂದಿದೆ. ಇದನ್ನು ಹಚ್ಕೊಂಡಾದ್ಮೇಲೆ ಸ್ಕಿನ್ ಇರಿಟೇಷನ್ ಆಗ್ಬೋದು, ಸ್ವಲ್ಪ ಕೆರೆತ ಜಾಸ್ತಿ ಆಗ್ಬೋದು, ಉರಿ ಅನಿಸ್ಬೋದು, ತ್ವಚಾ ಕೆಂಪು ಆಗ್ಬೋದು, ಇಲ್ಲ ರ್ಯಾಷಸ್ ಆಗ್ಬೋದು. ಈ ರೀತಿ ಏನಾರ ನಿಮ್ಮ ಸಮಸ್ಯೆ ಕಂಡು ಬಂದರೆ ಇದನ್ನ ಇಮಿಡಿಯೇಟ್ಲಿ ಯೂಸ್ ಮಾಡೋದು ಬಂದ್ ಮಾಡಿರಿ. ಯಾರು ಇದನ್ನು ಬಳಸೋಕೆ ಹೋಗ್ಬಿಡ್ದು. ಸೊ ಇದ್ರೊಳಗೆ ಘಟಕ ದ್ರವ್ಯ ಏನದಾವ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಯಾವುದೇ ಘಟಕ ದ್ರವ್ಯ ಮೊದಲೇ ನಿಮ್ಗೆ ರಿಯಾಕ್ಷನ್ ಆಗಿದೆ ಅಂದ್ರೆ ಇದನ್ನು ಉಪಯೋಗ ಮಾಡೋಕೆ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ, ಇದು ನೋಡ್ರಿ ನಿಮ್ಗೆ 85 ರೂಪಾಯಿದಾಗ 15 ಗ್ರಾಮದ ಟ್ಯೂಬ್ ಸಿಗ್ತೈತ್ರಿ. ಆಯುರ್ ಲ್ಯಾಬ್ಸ್ ಕಂಪ್ನಿಯವ್ರದ್ದು ಸೋರಾ ಆಯಿಂಟ್ಮೆಂಟ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮೆಸಿ, ಇಲ್ಲ ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ರೀ. ಅನ್ಕೊತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತವ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.